ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ಅಂತಂದರೆ, ನಾನು ಸ್ಲೀವ್ಸನ್ನು ಕಟಿಂಗ್ ಮಾಡ್ತಿದ್ದೀನಿ. ಹೇಗೆ ಅಂತಂದರೆ, ನಾನು ಅಳತೆ ಬ್ಲೌಸನ್ನು ತಗೊಂಡಿಲ್ಲ. ನಾನು ಒಂದು 3 ವಿಷಯನ ನಾವು 3 ಪಾಯಿಂಟ್ಸು ನಮಗೆ ಗೊತ್ತಿದ್ದರೆ ಪರ್ಫೆಕ್ಟ್ ಆಗಿರುವಂತಹ ಸ್ಲೀವ್ಸನ್ನು ನಾವು ಕಟಿಂಗನ್ನು ಮಾಡ್ಕೋಬೋದು. ಹಾಗಿದ್ರೆ ಆ 3 ಪಾಯಿಂಟ್ಸ್ ಯಾವುದು ಅಂತ ನೋಡೋಣ. ನಾವು ಅಳತೆ ಬ್ಲೌಸನ್ನೇ ನಾವು ಮುಟ್ಟೋದಿಲ್ಲ. ಈಗ ಅಳತೆ ಬ್ಲೌಸ್ ಇಲ್ಲದಂತೆ ನಮ್ಮ 3 ಪಾಯಿಂಟನ್ನು ತಿಳ್ಕೊಂಡು ನಾನು ಬಾಡಿ ಮೆಜರ್ಮೆಂಟೇ ತೊಗೊಂಡಿದ್ದೀನಿ. ಅದನ್ನು ತಗೊಂಡು ನಾನು ಹೇಗೆ 10 ಇಂಚು ಅಂದರೆ ಸ್ಲೀವ್ಸ್ ಲೆಂತಿ ಸ್ಲೀವ್ಸನ್ನು ಕಟಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವ್ರಿಗೆಲ್ಲ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆಲ್ಲ ಈ ವಿಡಿಯೋ ನೋಡಿದ್ರೆ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋದೇ ಇಲ್ಲ. ಹಾಗಾಗಿ ಈಗ ನೋಡಿ, ಈ ರೀತಿ ಎರಡು ಫೋಲ್ಡ್ ಇದೆ. ಈ 2 ಫೋಲ್ಡನ್ನು ನಾವು 4 ಫೋಲ್ಡಾಗಿ ಮಡ್ಚ್ಕೋಬೇಕು. ನೀಟಾಗಿ ಫೋಲ್ಡಿಂಗ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನೀಟಾಗಿ ಇಟ್ಕೋಬೇಕು. 4 ಪೀಸು ನೀಟಾಗಿ ಒಂದೇ ಸಮವಾಗಿ ಇರಬೇಕು. ಈಗ ಫಸ್ಟ್ ಪಾಯಿಂಟ್ ಏನಂದರೆ, ಸ್ಲೀವ್ಸಿನ ಲೆಂತು ಎಷ್ಟು ಬೇಕು ನಮಗೆ ಅನ್ನುವಂಥದ್ದು. ಎಷ್ಟು ಲೆಂತ್ಗೆ ನಾವು ಮಾರ್ಜಿನನ್ನು ಎಷ್ಟು ಬಿಟ್ಕೋಬೇಕು ಅನ್ನುವಂಥದ್ದನ್ನು ಎಲ್ಲನೂ ತಿಳ್ಕೊಂಡಿರಬೇಕು. ಇದು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಉಪ್ಕೊಂಡ ರೀತಿ ಇದೆ. ನೋಡಿ, ಕೆಳಗಡೆ ಇಲ್ಲಿ ಕಾಣಿಸ್ತಿದೆಯಾ, 1/2 ಇಂಚನ್ನು ಇದನ್ನು ನಾನು ಮಾರ್ಜಿನ್ಗೆ ಅಂತ ಬಿಡ್ತೀನಿ. ನಮಗೆ ರೆಡಿ 10 ಇಂಚು ಬೇಕಾಗಿದ್ದರೆ ನಾವು 11 ಇಂಚನ್ನು ಇಟ್ಕೋಬೇಕು. ಅದರಲ್ಲಿ ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ, ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಪ್ಲಸ್ 10 ಇಂಚಿಗೆ ಪ್ಲಸ್ 1 ಇಂಚನ್ನು ಸೇರಿಸ್ಕೊಂಡ್ರೆ ನಮಗೆ 11 ಇಂಚಾಯಿತು. 11 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿ 11 ಇಂಚ್, ಇದು 11 ಇಂಚು. ಕಾಣಿಸ್ತಿದೆಯಾ ನೋಡಿ, ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು, ನಮಗೆ 11 ಇಂಚು ಬಂತು. 11 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ವಿತ್ ನಾನೇನು ಮಾರ್ಜಿನ್ ಸಮೇತ ಅಳತೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದೇ ಲೈನ್ಸನ್ನು ಹಾಕ್ಕೊಂಡಿದ್ದೀನಿ. ಆಯ್ತಲ್ವ. ಈಗ ಕೆಳಗಡೆ ಈಗ ನಾವು ನೆಕ್ಸ್ಟು ತಿಳ್ಕೊಬೇಕಾಗಿರುವಂಥದ್ದು ಸ್ಲೀವ್ಸಿನ ಲೂಸು. ನಮಗೆ ಸ್ಲೀವ್ಸಿನ ಲೂಸು ಎಷ್ಟು ಬೇಕು ಅಂತ ನೋಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಇಟ್ಕೊಂಡು ಸ್ಲೀವ್ಸಿನ ಲೂಸು ಇವ್ರಿಗೆ 5.5 ಇಂಚು ಬೇಕಾಗತ್ತೆ. ನೋಡಿ, 5.5 ಇಂಚು ಬೇಕಾಗತ್ತೆ. ಇಲ್ಲಿ ನಾನು 2.5 ಇಂಚಿದೆ, ನಮಗೆ ಸಾಕಾಗತ್ತೆ. ಮತ್ತು ನಾವು ಇನ್ನೊಂದು ಏನು ತಿಳ್ಕೊಬೇಕು ಅಂದರೆ, ಇದಕ್ಕೆ ಡೌನಿಂಗನ್ನು ಎಷ್ಟು ತೆಗಿಬೇಕು ಅನ್ನೋದನ್ನು ತಿಳ್ಕೊಬೇಕು. ನಾವು 10 ಇಂಚು ಡೌನಿಂಗನ್ನು ತೆಗಿಬೇಕಂತಂದರೆ 10 ಇಂಚು ರೆಡಿ ಉದ್ದ ಇದೆ ಅಂದರೆ ನಮಗೆ ಈ ಅಳತೆಗೆ 3.5 ಇಂಚು ನಮಗೆ ಡೌನಿಂಗ್ ಬರುತ್ತೆ. 10 ಇಂಚು ಮೇಲೆ 11 ಇಂಚು 11.5 ಬಂತು ಅಂದರೆ ನಾವು 4 ಇಂಚನ್ನು ಡೌನಿಂಗನ್ನು ತೆಗಿಬೇಕು. ನಾವು ಇಲ್ಲಿ ನೋಡಿ, ಈಗ ನಾವು ಇದು ಕರೆಕ್ಟಾಗಿದೆಯಾ ಹೇಗೆ ಅನ್ನೋದನ್ನು ಒಂದು ಪಾಯಿಂಟನ್ನು ತಿಳ್ಕೊಬೇಕು. ಅದು ಆರ್ಮೋಲಿನ ಸುತ್ತಳತೆಯನ್ನು ನಾವು ತಗೊಂಡಿರಬೇಕು. ಈಗ ನಾವು ಡೌನಿಂಗ್ 3.5 ತಗೊಂಡ್ವಿ. ಈ 3.5 ನಮಗೆ ಕರೆಕ್ಟಾಗಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ, ಇಲ್ಲಿ ನಾನು ಬರಿತೀನಿ ನೋಡಿ. ಇಲ್ಲಿ 3.5 ಇಂಚ್ ಆಯ್ತಲ್ವಾ. ಈಗ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನೋಡಬೇಕಾಗತ್ತೆ. ಈಗ ಅದನ್ನು ಹೇಗೆ ನೋಡೋದು, ಬನ್ನಿ, ಇಲ್ಲಿ ಫಸ್ಟು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕೋತೀನಿ. ಫಸ್ಟ್ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೊಂದು ಲೈನನ್ನು ಹಾಕ್ಕೊಂಬಿಡೋಣ. ನೋಡಿ, 4 ಕರೆಕ್ಟಾಗಿದೆಯಾ ಅನ್ನೋದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು, ಆಯಿತಾ. ಆನಂತರ ನೀವು ಗೆರೆ ಹಾಕುವಾಗ ಓಕೆ, ಕಟಿಂಗ್ ಮಾಡುವಾಗಂತೂ ಸ್ವಲ್ಪ ಎಚ್ಚರಿಕೆಯಿಂದನೇ ಮಾಡಬೇಕಾಗತ್ತೆ. ಈಗ ನಾವು ಇಲ್ಲಿ ಶೇಪನ್ನು ಕೊಟ್ಕೊಳ್ಳೋಣ. ಫಸ್ಟು ಶೇಪ್ ಕೊಟ್ಕೊಳ್ಳೋಣ, ಆ ನಂತರ ಕರೆಕ್ಟಾಗಿದೆಯಾ ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ, ಆಯಿತಾ. ಈ ರೀತಿ ಶೇಪನ್ನು ಕೊಟ್ಕೋಬೇಕು. ಈ ಶೇಪನ್ನು ಹೇಗೆ ಕೊಟ್ಕೊಳ್ಳೋದು ಅನ್ನೋದನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಇಲ್ಲಿಂದ ಮಧ್ಯೆ ಎಷ್ಟಿದೆ, 3.5 ಇದೆ. 3.5ಲ್ಲಿ ಅರ್ಧ ಎಷ್ಟಿದೆ, ನಮಗೆ ಎಷ್ಟು ಬರುತ್ತೆ ನೋಡಿಕೊಂಡು ಅರ್ಧ ಅಲ್ಲಿಗೊಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿ ಅರ್ಧ ಕರೆಕ್ಟಾಗಿ ಅದೇ ಪಾಯಿಂಟಿಗೆ ಬರಬೇಕು. ಅದನ್ನು ಶೇಪನ್ನು ನಾವು ಕೊಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬಂದು ಶೇಪು ಬರೋದ್ರಿಂದ ನಮ್ಗೆ ಯಾವುದೇ ರಿಂಕಲ್ಸ್ ಆಗ್ಬೋದು, ಯಾವುದೂ ಆಗೋದಿಲ್ಲ. ಈಗ ನೋಡಿ, ನಮಗೆ ಆರ್ಮೋಲ್ ಸುತ್ತಳತೆ 16 ಇಂಚಿದೆ. ಅಲ್ಲಿಗೆ 8.5 ಇಂಚು ನಮ್ಗೆ ಇಲ್ಲಿ ಬೇಕಾಗತ್ತೆ. ಇದು ಮಾರ್ಜಿನಿಗೆ ಬಿಟ್ಟಿದ್ದೀನಿ. ಇಲ್ಲಿಂದ ಪಕ್ಕದಿಂದ ನಾವು ನೋಡ್ಕೊಂಡು ಬರೋಣ. ನೋಡಿ, 8.5ಗೆ ಕರೆಕ್ಟಾಗಿದೆ. ಪ್ಲಸ್ ನಮಗೆ 1 ಇಂಚು ಮಾರ್ಜಿನ್ ಸಿಗ್ತಿದೆ. ನಾವು ಸ್ವಲ್ಪ ಬಟ್ಟೆಯನ್ನು ಸೇರಿಸ್ಕೋಬೇಕು ಇಲ್ಲಿ.
ಇಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದಿಷ್ಟು ಅಳತೆನ ನೀವು ತಿಳ್ಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ, ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಶೇಪು ಒಂದು 1/2 ಇಂಚು ಕೆಳಗಡೆ ಶೇಪನ್ನು ಕೊಟ್ಕೊಳ್ಳುವಂಥದ್ದು. ನೋಡಿ ಎಷ್ಟು ಈಸಿಯಾಗಿ ಕಾಣಿಸ್ತಿದೆಯಾ? ಈಸಿಯಾಗಿ ಬಂತಲ್ವ? ಪಕ್ಕದಲ್ಲಿ 1 ಇಂಚ್ ಆಗುವಷ್ಟು ನಾವು ಬಟ್ಟೆಯನ್ನು ಸೇರಿಸ್ಕೋಬೇಕಾಗತ್ತೆ. ಯಾಕೆ ಮಾರ್ಜಿನು, ಇದು ಕಾಟನ್ ಬ್ಲೌಸು, ಅವ್ರು ಸ್ವಲ್ಪ ಮಾರ್ಜಿನ್ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ. ನೀರಿಗೆ ಹಾಕಿದ್ಮೇಲೆ ಎಳ್ಕೊಳ್ಳುತ್ತೆ, ನಮಗೆ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಬಿಡಿ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಸೇರಿಸ್ಕೋತೀನಿ. ಹಾಗಿದ್ರೆ ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ ಅಲ್ವಾ? ಈಗ ಇಲ್ಲಿಂದ ಶುರು ಮಾಡಿದ್ರೆ ಇಲ್ಲಿಂದ ಬಂದು ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳುವಂಥದ್ದು. ನೋಡಿ, ಇದು ನಮಗೆ ಈಗ ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ಓಪನನ್ನು ಮಾಡ್ಕೊಳ್ಳೋಣ. ಇಲ್ಲಿ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಶೇಪನ್ನು ತಗೊಳ್ಳುವಂಥದ್ದು. ಕಾಣಿಸ್ತಿದೆಯಾ? ಇಲ್ಲಿ ಶೇಪನ್ನು ತೆಗೆದೆ. ಈಗ ನೋಡಿ, ನಮಗೆ ಸ್ಲೀವ್ಸು 3 ಪಾಯಿಂಟು ಗೊತ್ತಿತ್ತು ಅಂದರೆ ನೋಡಿ, ಲೆಂತ್ ಗೊತ್ತಾಗಬೇಕು, ಮತ್ತು ಇಲ್ಲಿ ವಿಡ್ತು ನಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಇಲ್ಲಿ ಲೂಸ್ ಗೊತ್ತಾಗಬೇಕು, ಜೊತೆಗೆ ನಮಗೆ ಇಲ್ಲಿಂದ ಡೌನಿಂಗ್ ಎಷ್ಟು ಬೇಕು ಅನ್ನೋದು ಗೊತ್ತಾಗಬೇಕು, ಜೊತೆಗೆ ಅದು ಹೇಗೆ ಸರಿಯಾಗಿದೆ ಅಂತ ತಿಳ್ಕೊಳ್ಳೋದು ಅನ್ನೋದು ತಿಳ್ಕೊಂಡಿರಬೇಕು. ಇದಿಷ್ಟ ಆದರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಬರುತ್ತೆ, ಸ್ಟಿಚಿಂಗ್ ಆಗುತ್ತೆ, ಪರ್ಫೆಕ್ಟಾಗಿ ನೀಟಾಗಿ ಬ್ಲೌಸ್ ಸಿಕ್ಕಿದಾಗ ಕಸ್ಟಮರು ಒಬ್ಬರಿಂದ ಒಬ್ಬರಿಗೆ ಹೆಚ್ಚಾಗಿ ನಿಮಗೆ ಬಿಸ್ನೆಸ್ಸು ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಮೆಥಡಲ್ಲಿ ನೀವು ಕಟಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.